ತಾಲೂಕಿನ ಕೋಟುಂಚಿ ಗ್ರಾಮದಿಂದ ಎರೆಹಂಚಿನಾಳ ಗ್ರಾಮಕ್ಕೆ ಹೋಗುವ ಈ ರಸ್ತೆ ಕಾಮಗಾರಿಯನ್ನ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಡಾಂಬರೀಕರಣ ರಸ್ತೆಯನ್ನಾಗಿ ಮಾಡಿಕೊಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರ ನೇತೃತ್ವದಲ್ಲಿ ಗದಗ್ ತಾಲೂಕಿನ ಕೋಟುಂಚಿ ಗ್ರಾಮ ಪಂಚಾಯಿತಿ ಕಚೇರಿಗೆ ತೆರಳಿ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿಗಳಾದ ಸಂತೋಷ್ ಹೂಗಾರ್ ಅವರಿಗೆ ರೈತ ಸಂಘದ ಪದಾಧಿಕಾರಿಗಳು ಈ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಈ ಮನವಿ ಪತ್ರ ಸ್ವೀಕರಿಸಿದ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿ ಸಂತೋಷ್ ಹೂಗಾರ್ ರವರು ನಿಮ್ಮ ಮನವಿ ಪತ್ರವನ್ನ ಮೇಲಾಧಿಕಾರಿಗಳಿಗೆ ಕಳಿಸಿ ಕೊಡುವುದಾಗಿ ಭರವಸೆ ನೀಡಿದರು. ಈ ವೇಳೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ್ ಮಾತನಾಡಿ, ಎರೆಹಂಚಿನಾಳ ಗ್ರಾಮದ ಸೀಮೆಯವರೆಗೂ ಎರೆಹಂಚಿನಾಳ ಗ್ರಾಮದ ರಸ್ತೆ ಕಾಮಗಾರಿ ಜೊತೆಗೆ ಡಾಂಬರೀಕರಣ ಪೂರ್ಣಗೊಂಡಿದ್ದು ಕೊನೆಗೆ ಈ ರಸ್ತೆ ಮರು ಡಾಂಬರೀಕರಣ ಮಾಡುವ ಹಂತಕ್ಕೆ ಬಂದರೂ ಕೂಡ ತಾಲೂಕಿನ ಕೋಟುಂಚಿ ಸೀಮೆಗೆ ಹೊಂದಿಕೊಂಡ ರಸ್ತೆ ಕಾಮಗಾರಿಯನ್ನ ಮಾಡಿರುವುದಿಲ್ಲ. ಶೀಘ್ರದಲ್ಲಿ ಈ ರಸ್ತೆ ಕಾಮಗಾರಿಯನ್ನು ಹಾಗೂ ಡಾಂಬರೀಕರಣವನ್ನು ಈ ಭಾಗದ ಜನಪ್ರತಿನಿಧಿಗಳು ಮಾಡಿ ಸಾರ್ವಜನಿಕರಿಗೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ, ವಿದ್ಯಾರ್ಥಿಗಳಿಗೆ, ಮುಖ್ಯವಾಗಿ ಪ್ರಯಾಣಿಕರಿಗೆ ಓಡಾಡಲು ಈ ರಸ್ತೆ ತುಂಬಾ ಅನುಕೂಲವಾಗಿದೆ. ಶೀಘ್ರದಲ್ಲಿ ಈ ರಸ್ತೆ ಕಾಮಗಾರಿ ಡಾಂಬರೀಕರಣ ರಸ್ತೆಯನ್ನಾಗಿ ಮಾಡಿಕೊಡಬೇಕು ಎಂದು ಮನವಿ ಪತ್ರದಲ್ಲಿ ತಿಳಿಸಿದ್ದಾರೆ. ಈ ರಸ್ತೆ ಕಾಮಗಾರಿ ಮಾಡಿಕೊಡದಿದ್ರೆ ಮುಂದಿನ ದಿನಮಾನದಲ್ಲಿ ರೈತ ಸಂಘದಿಂದ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ರೈತ ಸಂಘದ ಸದಸ್ಯರಾದ ಮುತ್ತಪ್ಪ ಯಲ್ಬುರ್ಗಿ ಇವರು ಮಾತನಾಡಿ ಅಧಿಕಾರಿಗಳಿಗೆ ಎಚ್ಚರಿಸಿದರು. ವರದಿ ಅಂದಪ್ಪ ಕೋಳೂರ್, ಗದಗ್. ಇಂದು ನಮ್ಮ ಕೋಟುಂಚಿಲಿಂದ ಎರೆಂಚ ಗ್ರಾಮದವರಿಗೆ ಆ ರಸ್ತೆ ಅಭಿವೃದ್ಧಿ ಕೆಲಸ ಡಂಬರ ಕೆಲಸ ಏನಂದ್ರೆ ಇವತ್ತು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆದಾಗ ಹಾಕ್ಬೇಕಂತ ನಮ್ಮ ಎಲ್ಲೇ ಕೋಟುಂಚಿ ಗ್ರಾಮ ಪಂಚಾಯತಿ ಇವ್ರಿಗೆ ಪಿಡಿ ಅವ್ರಿಗೆ ನಾವು ಅರ್ಜಿ ಮನವಿ ಸಲ್ಸಾಕತ್ತೀವಿ. ಆಮೇಲೆ ಆ ಕಡೆಯಿಂದ ಎರೆಂಚಾಳದಿಂದ ಅವರು ಏನ ಎರೆಂಚ ಸೀಮೆವರೆಗೆ ಆಗೈತೆ. ಅದು ಏನು ಯಲಬುರ್ಗಾ ಕ್ಷೇತ್ರಕ್ಕೆ ಬರೋದು, ಇದು ರೋಣ ಕ್ಷೇತ್ರಕ್ಕೆ ಬರೋಂತ ರಸ್ತೆನ ಇವತ್ತು ಏನ್ ಮನವಿ ಸ್ವೀಕಾರ ಮಾಡ್ಕೊಂತಾರ. ಅವ್ರಿಗೆ ಏನ್ಲಿ ಕಳಿಸ್ತಾರೋ, ಏನ್ MLA ಕಳಿಸ್ತಾರೋ, ಏನ್ ಮೇಲಾಧಿಕಾರಿ ಕಳಿಸ್ತಾರೋ, DC ಕಳಿಸ್ತಾರೋ, ಅವ್ರಿಗೆ ಇದ್ರ ಈ ವಿಚಾರದ ಬಗ್ಗೆ ಆದ್ರೆ ಇದ್ರ ಮ್ಯಾಗ ಹೆಚ್ಚು ಗಮನ ಹರಿಸಿ ಆ ರಸ್ತೆ ಮಾಡಂತ ವ್ಯವಸ್ಥೆ ಆಗ್ಬೇಕು. ಮುಂದೆ ಆ ರಸ್ತೆ ಮಾಡಿ ಮುಂದೆ ಸಾರ್ವಜನಿಕರಿಗೆ ಬಸ್ ಓಡಾಡಿದ್ರೆ ಗೌರ್ಮೆಂಟ್ಗೆ ಲಾಭ ಆಗುತ್ತೆ, ಎಲ್ಲದಕ್ಕೂ ಲಾಭ ಆಗುತ್ತೆ. ಬರೀ ಹೊಲಕ್ಕೆ ಅಷ್ಟ ಸೀಮಿತ ಆಗ್ಬಾರ್ದು. ಎಲ್ಲ ಇವತ್ತೇನ್ ಬಿಜಾಪುರ ಕಡೆಗೆ ಹೋಗೋರಿಗೆ, ಇತ್ತಗಡೆ ಕೊಪ್ಪಳ ಬಳ್ಳಾರಿ ಹೋಗೋರಿಗೆ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಎಂದು ನಮ್ಮ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರಾದ ನಾವು ಇಲ್ಲಿ ಮನವಿ ಸಲ್ಲಿಸ್ತೀವಿ. ಅವ್ರಿಗೆ ಮನವಿ ಪ್ರಕಾರ ಮನವಿ ಸ್ವೀಕಾರ ಮಾಡ್ಕೊಂಡು ಅವ್ರಿಗೆ ಎಲ್ಲಿ ಕಳಿಸ್ತಾರ ಪಿಡಿ ಅವ್ರ ಇದ್ರ ಬಗ್ಗೆ ಹೇಳಿಕೆ ಕೊಡ್ಬೇಕಂತ ನಾನು ಕೇಳ್ಕೊಂತೀನಿ ಅವರಲ್ಲಿ. ಏನಿಲ್ಲ, ಇವಾಗ ಅಂದಪ್ಪ ಅವರು ಇದನ್ನ ಕೊಟ್ಟಿದ್ದಾರೆ, ಮನವಿ ಕೊಟ್ಟಿದ್ದಾರೆ. ಮೊದಲು ಇದನ್ನ ನಮ್ಮ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ, ನಮ್ಮ ಗ್ರಾಮ ಪಂಚಾಯತಿ ಕಮಿಟಿ ಇದೆ, ಸೊ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಮುಂದೆ ಮೀಟಿಂಗ್ ಮಾಡಿ ಮುಂದೆ ಆಮೇಲೆ ಬರೇ ಸಂಬಂಧಪಟ್ಟಂತ ಇಲಾಖೆ ಕಳ್ಸ್ರಿ. ಆಮೇಲೆ ಬರೇ ಅರ್ಜಿ ಕೊಡೋದು ಅಷ್ಟ ಆಗ್ಬಾರ್ದು. ಏನೈತಿ ಅದೊಂದ್ ಕಾಪಿನ ಹಾಕ್ರಿ. ಮುಂದೆ ಎಲ್ಲಿ ಕಳ್ಸ್ಯಾರ ಅನ್ನೋದು ಏನೈತಿ ಸರಿಪಡಿಸಂತ ವಿಚಾರ ಇರ್ಲಿ. ಇವತ್ತೇನೋ ಒಂದ್ ಮಾಡ್ಕೊಂಡ್ ಅದು ಒಂದು ಗ್ರಾಮಕ್ಕೆ ಬರೇ ಹೊಲಕ್ ಹೋಗೋದು ಅಷ್ಟ ಅಲ್ಲಿ ಎಲ್ಲಾ ಸಾರ್ವಜನಿಕ ಅನುಕೂಲ ಆಗಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ತೀನಿ. ಧನ್ಯವಾದ. ಗದಗ ತಾಲೂಕಿನ ಕೋಟುಂಚಿ ಗ್ರಾಮದಿಂದ ಎರೆಂಚಾಳ ಗ್ರಾಮಕ್ಕೆ ಹೋಗುವ ಈ ರಸ್ತೆ ಅನೇಕ ಬಾರಿ JS ಪಾಟೀಲ್ ರೋಣ ತಾಲೂಕಿನ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ JS ಪಾಟೀಲ್ರಿಗೆ ಅನೇಕ ಬಾರಿ ಇದನ್ನ ಮನವಿ ಸಲ್ಲಿಸಿವಿ. ಬಂಡಿ ಕಳಕಪ್ಪರಿಗೆ ಹಿಂದೆ ಇದ್ದ ಶಾಸಕರಿಗೆ ಬಂಡಿ ಕಳಕಪ್ಪರಿಗೆ ಸಲ್ಲಿಸಿವಿ. ಈ ಸದ್ಯಕ್ಕೆ JS ಪಾಟೀಲ್ರು ಇವತ್ತು ಚಾಲ್ತಿಯಲ್ಲಿ ಇದ್ದಾರೆ. ಈಗ ಇದನ್ನೇನು ರೋಡ್ ಇನ್ನೂವರೆಗೆ ಆದ್ರೂ ಅವ್ರು ಸುಧಾರಣೆ ಮಾಡಿಲ್ಲ. ಶೀಘ್ರದಲ್ಲಿ ಈ ರಸ್ತೆನ ಮಾಡ್ಬೇಕು. ಈಗ ಎರೆಂಚಾಳದಿಂದ ತಮ್ಮ ಏನು ಎರೆಂಚಾಳ ಕೊನೆ ಹದ್ದಿಗೆ ಬಂದೈತಿ. ಕೊಪ್ಪಳ ಜಿಲ್ಲೆ ಕುಕ್ನೂರ್ ತಾಲೂಕಿನ ಎರೆಂಚಾಳ ಅಂದ್ರೆ ಇವತ್ತು ಕೊನೆ ಹದ್ದಿಗೆ ತಂದು ಬಿಟ್ರ, ಈ ಗದಗ ಜಿಲ್ಲಾದ ತಾಲೂಕಿಂದ ಹುಣಸಿಲಿಂದ ಇಲ್ಲಿ ತಂದು ಕೂಡ್ಸ್ಬಿಟ್ರ ಇಲ್ಲಿ ಬಸ್ ಓಡಾಟ ನಡಿತೈತಿ. ಬಸ್ ಪ್ರಯಾಣಿಕರಿಗೆ ಅನುಕೂಲ ಆಗುತ್ತೆ, ಎಲ್ಲರಿಗೆ ಸಾರ್ವಜನಿಕರು ಅನುಕೂಲ ಆಗುತ್ತೆ. ಇದು ಮೇನ್ ಮುಖ್ಯ
ಸಮಸ್ಯೆ ಆಗುತ್ತಾ ಶೀಘ್ರದಲ್ಲಿ ಇದನ್ನ ಮಾಡ್ಬೇಕು. JS ಪಾಟೀಲ್ರು ಈ ಶೀಘ್ರದಲ್ಲಿ ಮಾಡ್ಲಿಲ್ಲ ಅಂದ್ರೆ ಏನಾಕತಿ ಅಂದ್ರ ಜನರಿಗೆ ಸುತ್ತು ಬಳಸಿ ಓಡಾಡಕತ್ತಾರ ಜನರು. ಒಂದನೇದಾಗಿ, ಎರಡನೇದು ಈ ಭಾಗದ ಒಂದು ಹೊಲ ಮನೆಗೆ ಬದುಕು ಮಾಡಕ್ಕ ಬಾಳೆ ಮಾಡಕ್ಕ ಅವ್ರಿಗೆ ಸುತ್ತೆ ಅನುಕೂಲ ಆಗತ್ತ. ಶೀಘ್ರದಲ್ಲಿ ಅವ್ರನ್ನ ಮಾಡ್ಬೇಕು. ಎಷ್ಟೋ ಸಲ ಮನವಿ ಕೊಟ್ಟಿವಿ, ನಿಮ್ಗೆ ಆಗತ್ತ ಅಂದ್ರೆ ಆಗತ್ತ ಅಂತ ಹೇಳ್ರಿ, ಆಗಲ್ಲ ಅಂದ್ರೆ ಒಂದು ಮಾಧ್ಯಮ ಮೂಲಕ ಆಗಲ್ಲ ಅಂತ ಹೇಳ್ಬಿಟ್ರಿ ಅಂದ್ರೆ ಇವತ್ತು ಜನರ ಕಡೆಗೆ ಒಂದು ಕೇಳೋದಾರ ಬಿಡ್ತಾರ. ಶೀಘ್ರದಲ್ಲಿ ಮಾಡ್ಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ